ಈ ಒಂದು ವಿಡಿಯೋದಲ್ಲಿ ಸೆಬಾಷಿಯಸ್ ಸಿಸ್ಟ್ಗೆ ಟ್ರೀಟ್ಮೆಂಟ್ ಅನ್ನೋದು ತಿಳ್ಕೊಳ್ಳೋಣ. ಈ ಕುತ್ತಿಗೆ ಹಿಂಭಾಗದಲ್ಲಿರ್ಬೋದು ಅಥವಾ ಬೆನ್ನಲ್ಲಿರ್ಬೋದು, ಸೊಂಟದ ಹತ್ರ ಇರ್ಬೋದು, ಕುತ್ತಿಗೆ ಹಿಂಭಾಗದಲ್ಲಿರ್ಬೋದು, ಎಲ್ಲ ಒಂದು ಕಡೆ ಈ ಥರದ ಕಿವುಗಳೇ ನೋಡಿರ್ತೀರಾ. ಇದನ್ನ ಸೆಬಾಷಿಯಸ್ ಸಿಸ್ಟ್ ಅಂತ ಕರಿತೀವಿ. ಇದನ್ನ ಹೇಗೆ ಎಕ್ಸಸೈಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಹಲೋ, ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಎಸ್ ಡಿ. ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮತ್ತೆ ಜೀವನ ಶೈಲಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಈ ಚಾನಲ್ ಡಿಸ್ಕಸ್ ಮಾಡ್ತೀವಿ. ಸೊ ಈ ಒಂದು ಲೇಡಿಯ ಕೆನ್ನೆ ಮೇಲೆ ಒಂದು ಕಿವುಗುಳ್ಳೆ ಅಥವಾ ಸೆಬಾಷಿಯಸ್ ಸಿಸ್ಟ್ ಆಗಿದೆ. ಇದಕ್ಕೆ ಲೋಕಲ್ ಇಂಜೆಕ್ಷನ್ ಅನ್ನ ಇನ್ಫಿಲ್ಟ್ರೇಟ್ ಮಾಡಿ ನೋವಾಗದೆ ಇರೋ ಥರ ಆ ಒಂದು ಸಿಸ್ಟ್ ಸುತ್ತ ಇನ್ಸಿಷನ್ ಮಾಡ್ತಾ ಇದ್ದೀವಿ, ಅಂದರೆ ಕಟ್ ಮಾಡ್ತಾ ಇದ್ದೀವಿ. ಸೊ ಕಟ್ ಮಾಡಿದಾಗ ಒಳಗಡೆ ಆ ಕ್ಯಾಪ್ಸ್ಯೂಲ್ ಸಮೇತ ಇರ್ತಕ್ಕಂಥ ಸೆಬಾಷಿಯಸ್ ಸಿಸ್ಟ್ ಕಾಣಿಸ್ತಾ ಇದೆ. ಬಟ್ ಇದರಲ್ಲಿ ಏನಂತಂದರೆ ಅದು ಇನ್ಫೆಕ್ಟ್ ಆಗಿರೋದ್ರಿಂದ ಆ ಸಿಸ್ಟು ಕ್ಯಾಪ್ಸ್ಯೂಲು ಕ್ಲಿಯರ್ ಆಗಿಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಕದರೋದಂಗಾಗಿದೆ. ಅದನ್ನು ನಾವು ಇನ್ಸೈಸ್ ಮಾಡಿ ಆ ಒಂದು ಸೆಂಟ್ರಲ್ ಇರ್ತಕ್ಕಂಥ ಕೊಳ್ತೋಗಿರ್ತಕ್ಕಂಥ ಭಾಗನ, ಕ್ಯೂ ಆಗಿರ್ತಕ್ಕಂಥ ಭಾಗನ ಕಟ್ ಮಾಡಿ ಅದನ್ನು ಎಕ್ಸೈಸ್ ಮಾಡಿ ತೆಗೆದಾಕ್ತಾ ಇದ್ದೀವಿ. ಆ ಕ್ಯೂ ಭಾಗನೆಲ್ಲ ತೆಗೆದಾಕಿದ್ಮೇಲೆ ಫ್ರೆಶ್ ವೂಂಡ್ ಏನು ಸಿಗುತ್ತೆ ಆ ಫ್ರೆಶ್ ವೂಂಡನ್ನು ಸೂಚರ್ ಮಾಡಿ ಕ್ಲೋಸ್ ಮಾಡ್ತೀವಿ. ಸೊ ಇದನ್ನು ಪೂರ್ತಿ ಕ್ಯಾಪ್ಸೂಲ್ ಸಮೇತ ತೆಗಿಬೇಕು, ಇಲ್ಲಾಂದರೆ ಮತ್ತೆ ರಿಕರೆನ್ಸ್ ಆಗುತ್ತೆ. ಇವಾಗ ನಾವು ನೋಡ್ತಾ ಇದ್ದೀವಿ ಅಯೋಡಿನು ಮತ್ತು ಪೆರಾಕ್ಸೈಡಿಂದ ವಾಶ್ ಮಾಡಿ ಆವಾಗ ನೋಡಿದಾಗ ಫ್ರೆಶ್ ಬ್ಲೀಡಿಂಗ್ ಇದೆ. ಸೊ ಇದು ಒಂದು ಸೂಚರ್ ಮೆಟೀರಿಯಲ್ನ ಯೂಸ್ ಮಾಡಿ ಆ ಒಂದು ತೆಗೆದಾಕಿರ್ತಕ್ಕಂಥ ಒಂದು ಜಾಗವನ್ನು ಫುಲ್ಲು ಬೇರ್ ಸಮೇತ ತೆಗೆದಾಕಿರ್ತಕ್ಕಂಥ ಜಾಗನ ಸೂಚರಿಂಗ್ ಮಾಡಿ ಕ್ಲೋಸ್ ಮಾಡ್ತೀವಿ. ಸೊ ಇವಾಗ ಸೂಚರ್ ಮಾಡ್ತಾ ಇದ್ದೀವಿ. ಈ ಥರದೊಂದು ನಾನ್ ಅಬ್ಸಾರ್ಬಬಲ್ ಸೂಚರ್ ಮೆಟೀರಿಯಲಿಂದ ಕ್ಲೋಸ್ ಮಾಡಿ ಅಪ್ರಾಕ್ಸಿಮೇಟ್ ಮಾಡ್ತೀವಿ. ಸೊ ಒಂದಕ್ಕೊಂದು ಸ್ಕಿನ್ ಎಡ್ಜಸ್ ಕೂಡ್ಕೊಂಡಾಗ ಅವು ಕೂಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹೀಗೆ ಎಲ್ಲ ಸೂಚರ್ಗಳನ್ನು ಹಾಕಿ ಸ್ಕಿನ್ನನ್ನು ಅಪ್ರಾಕ್ಸಿಮೇಟ್ ಮಾಡ್ತೀವಿ. ಸೊ ದ್ಯಾಟ್ ಅಲ್ಲೇನೋ ಬ್ಲೀಡಿಂಗ್ ಇಲ್ದಂಗೆ ನೋಡ್ಕೊತೀವಿ. ಯಾಕಂದರೆ ಸ್ಟೆರೈಲ್ ಡ್ರೆಸ್ಸಿಂಗ್ ಹಾಕ್ತೀವಿ. ಒಂದು ವಾರದ ನಂತರ ಹೊಲಿಗೆ ಬಿಚ್ಚಿಸ್ಕೊಳ್ಳೋಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಗಾಯ ಹೊಲಿಗೆ ಬಿಚ್ಚಿದ ಮೇಲೆ ಈ ಥರ ಕಾಣುತ್ತೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಇದು ಸ್ಕಾರ್ ಇನ್ನೂ ಥಿನ್ ಆಗುತ್ತೆ. ಈ ವಿಡಿಯೋನ ಇಷ್ಟೊತ್ತರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರದ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ನನಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.